ಇಡೀ ರಾಜ್ಯಾದ್ಯಂತ ನಮ್ಮ 50,000ಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ, ಕೊಡಗಿನಲ್ಲಿ ಒಂದಿದೆ, ಉಡುಪಿಯಲ್ಲಿ ಒಂದಿದೆ ಮತ್ತು ಉಳಿದ ಎಲ್ಲ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇವತ್ತು 22ನೆಯ ಶಾಖೆ ನಮ್ಮದು ಈ ರಾಣಿ ಅಬ್ಬಕ್ಕನ ಊರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆರು 6,500 ಸಹಕಾರಿಯಲ್ಲಿ ಈ ಜಿಲ್ಲೆಯಲ್ಲಿ ಪ್ರಥಮ ಸೌಹಾರ್ದ ಸಹಕಾರಿ, ಜೊತೆಗೆ ಆ ಒಂದು ಅಷ್ಟು ಸಂಸ್ಥೆಗಳಿಗೆ ಕೇಂದ್ರ ಆಗಿರುವಂಥ ಸೌಹಾರ್ದ ಫೆಡರೇಷನ್ ಅದರ ಅಧ್ಯಕ್ಷರಾಗಿ ನಮ್ಮ ಈ ಒಂದು ಪುತ್ತೂರು ಸರಸ್ವತಿ ಸೌಹಾರ್ದ ಅಧ್ಯಕ್ಷರು ಹೋಗಿದ್ದಾರೆ. ಅಂದರೆ ಸೊ ಅದರ ಒಂದು ಇಂಪ್ಯಾಕ್ಟ್ ಎಷ್ಟಿದೆ ಅಂತೇಳಿ ನೀವು ಲೆಕ್ಕ ಹಾಕಿ. ಯಾಕಂದರೆ ಒಂದು ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಅದರ ಫೆಡರೇಷನ್ ಅಧ್ಯಕ್ಷರಾಗೋದಂದರೆ ಅಷ್ಟು ಒಂದು ಸಂಸ್ಥೆಗಳ ಬೆಂಬಲ ಇದೆ ಅಂತ ಅರ್ಥ. 25 ವರ್ಷದ ಈ ಹಾದಿಯು ಇಲ್ಲಿಯ ತನಕ ನೀವು ಮುಟ್ಟಿದ್ದಾದರೆ ದೇವರ ಭಗವಂತನ ಕೃಪೆ ನಿಮಗೆ ಉಂಟು. ಏನು ಈಗಾಗಲೇ ಒಂದು 800 ಕೋಟಿ ವ್ಯವಹಾರವನ್ನು ಈ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸ್ತಾ ಈಗಾಗಲೇ ಹೊಂದಿದೆ. ಇದು ಮುಂದೆ ಸಾವಿರಾರು ಕೋಟಿಗಳ ಒಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡಲಿ ಮತ್ತು ಇದರಿಂದ ಎಲ್ಲ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಣೆ ಆಗಲಿ. ಈ ದೇಶದಲ್ಲಿ ನಮ್ಮ 2 ರೀತಿಯ ಕಾಯ್ದೆಗಳಿದೆ. ಒಂದು ಹಳೆ ಕಾಯ್ದೆ, ಇನ್ನೊಂದು ಹೊಸ ಕಾಯ್ದೆ ಅಂತ. ಕೇಂದ್ರದಲ್ಲಿ ಮಲ್ಟಿ ಸ್ಟೇಟ್ ಕಾಯ್ದೆ ಅಂತಿದೆ. ಹಾಗೆ ಒಟ್ಟು 3 ಕಾಯ್ದೆಗಳಿದೆ. ನಮ್ಮ ರಾಜ್ಯದಲ್ಲಿ 1905ನೇ ಇಸ್ವಿಯಲ್ಲಿ ಸಹಕಾರಿ ಸಂಸ್ಥೆಗಳು ಅಧಿಕೃತವಾಗಿ ಪ್ರಾರಂಭ ಆಯಿತು. ಅದರ ನಂತರ ಇದನ್ನು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ, ಬಿಸಿನೆಸ್ ಫ್ರೀಡಮ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ 1997ರಲ್ಲಿ ಸೌಹಾರ್ದ ಕಾಯ್ದೆ ಹೊಸದಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದು ಕರ್ನಾಟಕದಲ್ಲಿ ದೇಶದಲ್ಲೇ ಒಂದು ಯುನೀಕ್ ಆಗಿರ್ತಕ್ಕಂಥ ಈ ದೇಶದ ಪ್ಲಾನಿಂಗ್ ಕಮಿಷನ್ನ ಸಲಹೆ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ವೈದ್ಯನಾಥನ್ ವರದಿಯ ಆಧಾರದ ಮೇಲೆ ಕೂಡ ಇದನ್ನು ಕೊಟ್ಟಿದೆ. ಇದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಈ ಕಾಯ್ದೆ ಜಾರಿಗೆ ಬರಬೇಕಿದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್, HK ಪಾಟೀಲ್, SS ಪಾಟೀಲ್, ಸಹಕಾರ ಭಾರತೀಯ ಹಿರಿಯ ನೇತಾರ ಕುಂಕುಡಿ ಪದ್ಮನಾಭರು ಇವರೆಲ್ಲರ ಪ್ರಯತ್ನ ಫಲರೂಪವಾಗಿ ಈ ಕಾಯ್ದೆ ಜಾರಿಗೆ ಬಂದಿದೆ. ಜಾರಿಗೆ ಬಂದು ನಮ್ಮ ಜಿಲ್ಲೆಯಲ್ಲಿ ಇದು ಸರಸ್ವತಿ ಮೊದಲನೇ ಸೌಹಾರ್ದ ಸಹಕಾರಿಯಾಗಿ ಪುತ್ತೂರಿನಲ್ಲಿ 2001 ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಪ್ರಭುಗಳ ನೇತೃತ್ವದಲ್ಲಿ, ಆಗ DV ಸದಾನಂದರು ಶಾಸಕರಾಗಿದ್ದರು, ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ 50,000ಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ, ಕೊಡಗಿನಲ್ಲಿ ಒಂದಿದೆ, ಉಡುಪಿಯಲ್ಲಿ ಒಂದಿದೆ ಮತ್ತು ಉಳಿದ ಎಲ್ಲ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇವತ್ತು 22ನೆಯ ಶಾಖೆ ನಮ್ಮದು ಈ ರಾಣಿ ಅಬ್ಬಕ್ಕನ ಊರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮದು ಸುಮಾರು 825 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನು ಮಾಡ್ತಾ 120ಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದು ಅತ್ಯಂತ ಮಾದರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಈ ಕಾಯ್ದೆ ಅಡಿಯಲ್ಲಿ ಸಾಧ್ಯ ಆಗಿದೆ. ಇಡೀ ದೇಶದಲ್ಲಿ ಒಂದು 15 ವರ್ಷಗಳ ಹಿಂದೆ ಈ ಸ್ಟ್ಯಾಂಪಿಂಗ್ನ ವ್ಯವಸ್ಥೆಗಳು ಸಮಸ್ಯೆಯಲ್ಲಿದ್ದಾಗ, ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆ ಆಗ ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರೆ ಅದು ನಮ್ಮ ಸರಸ್ವತಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಂಶೋಧನೆಗಳು, ಅಭಿವೃದ್ಧಿ, ಬೆಳವಣಿಗೆ ಮತ್ತು ಹೊಸ ಯುವಕರ
ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಟೋನಮಸ್ ಕಾಲೇಜ್ನೊಟ್ಟಿಗೆ ಒಂದು MOU ಅನ್ನು ಕೂಡ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವಿಶೇಷತೆ ಅಂದರೆ ಕಾಲೇಜಿನ ಒಂದು 20 ಜನ ಸಿಲೆಕ್ಟೆಡ್ ಮಕ್ಕಳನ್ನು ಅವರ ಮೆಂಬರ್ ಅಲ್ಲ, ಆದರೆ ಅವ್ರ ಜನರಲ್ ಬಾಡಿಗೆ ನಾವು ಕರೆಸ್ತೇವೆ. ಯಾಕೆಂದರೆ ಅವರು ಭಾಗಿಯಾಗಬೇಕು, ಮಾತುಕತೆ ಕೋಪರೇಟಿವ್ ಮೂವ್ಮೆಂಟ್ ಏನಾಗಬೇಕು ಅಂತೇಳಿ ಮತ್ತೆ ಅವರು ಅದ್ರ ಬಗ್ಗೆ ಬರಿಬೇಕಾಗ್ತದೆ. ಈ ರೀತಿಯ ಒಂದು ವಿನೂತನವಾಗಿ ಈ ವ್ಯವಸ್ಥೆ ನಮ್ಮದು ಪ್ರಾರಂಭ ಆಗಿದೆ. ಹಿಂದೆ ಒಂದು ಬಾರಿ ನಾವು ಶೇರ್ ಟ್ರೇಡಿಂಗನ್ನು ಕೂಡ ಇದರ ಅಡಿಯಲ್ಲಿ ಮಾಡಿದ್ದೇವೆ ನಾವು. ಅಂದರೆ ಇದರಲ್ಲಿ ವ್ಯಾವಹಾರಿಕ ಸ್ವಾತಂತ್ರ್ಯ ಇದೆ, ನಮಗೆ ವ್ಯಾವಹಾರಿಕ ಸ್ವಾತಂತ್ರ್ಯ ಈ ಕಾಯ್ದೆ ಅಡಿಯಲ್ಲಿ. ಅದ ಕಾರಣ ಇವತ್ತು ಇದು ರಾಜ್ಯದ 9ನೇ ಸೌಹಾರ್ದ ಸಹಕಾರಿಯಾಗಿ, ನಮ್ಮ ಜಿಲ್ಲೆಯ ಮೊದಲನೇ ಸೌಹಾರ್ದ ಸಹಕಾರಿಯಾಗಿ ಇದು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 6,500 ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಇದು ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನಿಗೆ, ಸೇವೆಗೆ ಮತ್ತು ಸಾಮಾನ್ಯ ಜನಗಳಿಗೆ ಒಂದು ಬ್ಯಾಂಕಿಂಗ್ ಇನ್ಕ್ಲೂಷನ್ಗೆ ಕೂಡ ಇದು ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ನಮ್ಮಿಂದ ಇದು ಸಾಧ್ಯ ಆಗಿದೆ. ಅಂಥ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಇವತ್ತು ಉಳ್ಳಾಳದಲ್ಲಿ ಕಳೆದ 7-8 ವರ್ಷಗಳ ಕನಸು ನಮ್ಮ ದಯಾನಂದ ನಾಯಕರು ಹೇಳ್ತಾ ಇದ್ರು, ಉಳ್ಳಾಳದಲ್ಲಿ ಮಾಡಬೇಕು ಅಂದರೆ ಇವತ್ತಿಗೆ ಕಾಲ ಕೂಡಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಯ ಶಾಖೆಯನ್ನು ಅಧಿಕೃತವಾಗಿ ನಾವು ಇಲ್ಲಿಯ ಜನಗಳಿಗೆ ಮುಕ್ತವಾಗಿ ಇಟ್ಟಿದ್ದೇವೆ. ಇಲ್ಲಿಯ ಸದಸ್ಯರು, ಇಲ್ಲಿಯ ನಮ್ಮ ಎಲ್ಲ ಕಸ್ಟಮರ್ಗಳು ಈ ಸಂಸ್ಥೆಯನ್ನು ಬೆಳೆಸಬೇಕು, ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯಾವಾಗಲೂ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ವಾಂಟ್ ಟು ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್ ಅಂತ. ಇಫ್ ಯು ವಾಂಟ್ ಟು ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್, ಬಟ್ ಇಫ್ ಯು ವಾಂಟ್ ಟು ಗ್ರೋ ಫಾರ್ ಯು ಹ್ಯಾವ್ ಟು ಗೋ ಟುಗೆದರ್ ಅಂತೇಳಿ. ನಾವು ಭಾಳ ವೇಗವಾಗಿ ಬೆಳಿಬೇಕಾದ್ರೆ ಒಬ್ಬರೊಬ್ಬರೇ ಓಡಿದರೂ ಆಗುತ್ತೆ, ಬಟ್ ನಾವು ದೂರಕ್ಕೆ ಬೆಳಿಬೇಕಾದ್ರೆ ಬಹುಶಃ ನಾವೆಲ್ಲ ಒಟ್ಟಿಗೆ ಹೋಗಬೇಡ. ಅಂದರೆ ಗೋಯಿಂಗ್ ಟುಗೆದರ್, ಗ್ರೋಯಿಂಗ್ ಟುಗೆದರ್ ಅಂತ ನಾವೆಲ್ಲ ಒಟ್ಟಿಗೆ ಹೋದರೆ ಬೆಳವಣಿಗೆಗೂ ಭಾಳ ಇದು ಅದೇ 25 ವರ್ಷಗಳ ಕತೆ. ಅಂದರೆ ನಾವೆಲ್ಲ ಒಟ್ಟಿಗೆ, ಬರೀ ಸತೀಶ್ ಚಂದ್ರ ಒಬ್ಬರೇ ಹೋಗೋದಿಲ್ಲ, ಅವರೆಲ್ಲರನ್ನೂ ಜೊತೆ ಸೇರಿಸಿ ಬಂದದ್ರಿಂದ ಇವತ್ತು ಒಳ್ಳೆಯ ಒಂದು ಹಂತಕ್ಕೆ ಈ ಸಂಸ್ಥೆ ಬಂದಿದೆ. ಸರಸ್ವತಿ ಸೌಹಾರ್ದ ಹೆಸರಿಗೆ ಸರಸ್ವತಿ ಆದರೂ ವ್ಯವಹಾರ ಪ್ರಧಾನ ಲಕ್ಷ್ಮಿ, ಇಲ್ಲಿ ಆರ್ಥಿಕ ವ್ಯವಹಾರ. ಆದರೆ ಸರಸ್ವತಿ ಅಂತ ಹೆಸರಿಟ್ಕೊಂಡು ಅವರೆಲ್ಲೂ ಅದನ್ನು ಬಿಟ್ಟಿಲ್ಲ. ಅದಕ್ಕೆ ಅರ್ಥಪೂರ್ಣವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ಅವರಿಗೆ ವಿದ್ಯೆಗೆ ಒಂದು ಪೂರಕವಾಗಿ ಏನೆಲ್ಲ ಬೇಕು ಅದ ಕಾರ್ಯಕ್ರಮ, ಸ್ಕಾಲರ್ಶಿಪ್ ಕೊಡುವಂಥದ್ದು ಬೇರೆ ಬೇರೆ. ಅದಕ್ಕಾಗಿ ಒಂದು ಟ್ರಸ್ಟೇ ಮಾಡಿದ್ದಾರೆ, ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಂತಲೇ ಮಾಡಿ ಪೂರಕವಾದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ವ್ಯವಹಾರ ಮುಖ್ಯ ಆದರೂ ಈಗಾಗಲೇ ಅಧ್ಯಕ್ಷರ ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದರು, ಇದು ಈ ಸ್ಟ್ಯಾಂಪಿಂಗ್ ಇರ್ಬೋದು, ಇನ್ನೇನು ಬೇರೆ ಶೇರ್ ಇದೇನು ವ್ಯವಹಾರ, ಅದರಲ್ಲಿ ನಾನು ರಿಪೋರ್ಟಲ್ಲಿ ಓದ್ತಾ ಇದ್ದೆ. ಸೊ ಅಂದರೆ ತಮ್ಮ ವ್ಯಾಪ್ತಿಯನ್ನು ಭಾಳ ವಿಸ್ತಾರವಾಗಿ, ಈ ಸಹಕಾರಿಯ ಚಿಂತನೆಯನ್ನು ಭಾಳ ವಿಸ್ತಾರವಾಗಿ ಅದನ್ನು ಬೆಳೆಸುವ ಈ ಒಂದು ಸಂಸ್ಥೆ ನಿಜಕ್ಕೂ 25ನೇ ವರ್ಷಕ್ಕೆ ಭಾಳ ಸ್ಪೀಡಾಗಿ ಬಂದಿದೆ. ಅಂದರೆ ಎಲ್ಲ ರೀತಿಯಲ್ಲೂ ಪ್ರೋಗ್ರೆಸ್ ಮಾಡಿಕೊಂಡು ಬಂದಿದೆ. ಈಗಾಗಲೇ 22ನೇ ಶಾಖೆ ಇದು. ಇವರು ನಾನು ಆಗಲೇ ಹೇಳಿದೆ ರಾಜ್ಯವ್ಯಾಪಿ ಅಂತ. ಮಂಗಳೂರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇದು 17ನೇ ಶಾಖೆ ಅಂತ ನೋಡಿದೆ ನಾನು. ಒಂದು ಕೊಡಗು ಜಿಲ್ಲೆಯಲ್ಲಿದೆ, ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ, ಇನ್ನು ಬೆಂಗಳೂರಲ್ಲಿ 3-4 ಶಾಖೆ ಇದೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನು ಬ್ಯಾಂಕ್ ಸಾಧಿಸಿದೆ. ಸೊ ವಿಶೇಷವಾಗಿ ಡೆಡಿಕೇಟೆಡ್ ಇವರು ಯಾರು ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು, ಅವರು ಇದಕ್ಕೊಂದು ನಿರಂತರವಾಗಿ ಅವ್ರ ಡೆಡಿಕೇಶನ್ ಇದೆ. ಜೊತೆಗೆ ನಮ್ಮ ವಸಂತ್ ಅವರ ನೇತೃತ್ವದಲ್ಲಿ CEO ಆ್ಯಂಡ್ ಎಲ್ಲ ನೌಕರ ವರ್ಗ, ಎಲ್ಲ ಅಧಿಕಾರಿ ಹಾಗೂ ನೌಕರರು ಎಲ್ಲರೂ ಭಾಳ ಡೆಡಿಕೇಶನಿಂದ ಇದ್ದದ್ರಿಂದ ಈ ಒಂದು ಪ್ರಗತಿ ಸಾಧ್ಯ ಆಗಿದೆ. ಇದಕ್ಕಿಂತ ಒಂದು ಸಹಕಾರಿ ಸಂಸ್ಥೆ ಈ ಥರ ಬೆಳೆದ್ರೆ ಸಮಾಜಕ್ಕೂ ದೊಡ್ಡ ಇದು, ನಮ್ಮ ಊರಿಗೆ ಅದು ಒಂದು ದೊಡ್ಡ, ಅಥವಾ ಅದಕ್ಕೆ ಏನು ಪೂರಕವಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಇತರ ಸಮಾಜ ಸಂಸ್ಥೆಗಳಾಗಲಿ ಖಂಡಿತ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಈ ಒಂದು ಸರಸ್ವತಿ ಸೌಹಾರ್ದ 22ನೇ ಶಾಖೆ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಒಂದು ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೇನೆ ನಾನು ಇವತ್ತು. ಸೊ ಆ ಲೆಕ್ಕದಲ್ಲಿ ಮುಂದಿನ ದಿನಗಳಲ್ಲಿ ಈ ರಜತ ಸಂಭ್ರಮ ಏನು ಹಮ್ಮಿಕೊಂಡಿದ್ದಾರೆ ಅದು ಮುಗಿದ್ರೊಳಗೆ 25 ಶಾಖೆಗಳು ಕಾರ್ಯಾಚರಿಸಿರುವಂತಾಗಲಿ. ಅದೇ ರೀತಿ ಈಗಾಗಲೇ ಮಾತಾಡ್ತಾ 50,000 ಸುಮಾರು 53,000 ಮೆಂಬರ್ಸ್ ಇದ್ದಾರೆ. ಟರ್ನ್ ಓವರ್ ವರ್ಕಿಂಗ್ ಕ್ಯಾಪಿಟಲೇ ಸುಮಾರು 500 ಕೋಟಿ ಇದೆ. ಈಗ ಅಧ್ಯಕ್ಷರು ಹೇಳ್ತಾ ಇದ್ದರು, ಅವ್ರದ್ದು ವ್ಯವಹಾರ ಸುಮಾರು 875.
ಅದನ್ನು 25 ವರ್ಷ ನಮ್ಮದು ಈ ರಜತ ಸಂಭ್ರಮ ಮುಗಿದ್ರೊಳಗೆ 1,000 ಕೋಟಿಗೆ ರೀಚ್ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಈ ಸಂಸ್ಥೆ ಇನ್ನಷ್ಟು, ಯಾಕಂದರೆ 6,500 ಸಹಕಾರಿಯಲ್ಲಿ ಈ ಜಿಲ್ಲೆಯಲ್ಲಿ ಪ್ರಥಮ ಸೌಹಾರ್ದ ಸಹಕಾರಿ, ಜೊತೆಗೆ ಆ ಒಂದು ಅಷ್ಟು ಸಂಸ್ಥೆಗಳಿಗೆ ಕೇಂದ್ರ ಆಗಿರುವಂಥ ಸೌಹಾರ್ದ ಫೆಡರೇಷನ್ ಅದರ ಅಧ್ಯಕ್ಷರಾಗಿ ನಮ್ಮ ಈ ಒಂದು ಪುತ್ತೂರು ಸರಸ್ವತಿ ಸೌಹಾರ್ದ ಅಧ್ಯಕ್ಷರು ಹೋಗಿದ್ದಾರೆ ಅಂದರೆ ಸೊ ಅದರ ಒಂದು ಇಂಪ್ಯಾಕ್ಟ್ ಎಷ್ಟಿದೆ ಅಂತೇಳಿ ನೀವು ಲೆಕ್ಕ ಹಾಕಿ. ಯಾಕಂದರೆ ಒಂದು ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಅದರ ಫೆಡರೇಷನ್ ಅಧ್ಯಕ್ಷರಾಗೋದಂದರೆ ಅಷ್ಟು ಒಂದು ಸಂಸ್ಥೆಗಳ ಬೆಂಬಲ ಇದೆ ಅಂತ ಅರ್ಥ. ಸೊ ಮತ್ತೊಮ್ಮೆ ಈ ಒಂದು ಸರಸ್ವತಿ ಸೌಹಾರ್ದ ಸಂಸ್ಥೆಯ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ CEO ಆ್ಯಂಡ್ ಎಲ್ಲ ಎಂಪ್ಲಾಯೀಸ್ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಬ್ಯಾಂಕಿಗೆ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಸುಸಂದರ್ಭದಲ್ಲಿ, ಈ ಶಾಖೆಯ ಉದ್ಘಾಟನೆ ಸಂದರ್ಭದಲ್ಲಿ ಈ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇದು ಬ್ಯಾಂಕ್ ನಡೆದು ಬಂದ ರೀತಿ ನೋಡುವಾಗ ನಿಜವಾಗಿ ನಿಮಗೆ ದೇವರ ಆಶೀರ್ವಾದ ಈಗ ತಾನೇ ಸಿಕ್ಕಿದೆ, ಜನರ ಬೆಂಬಲ ಸಿಕ್ಕಿದೆ, ದೇವರ ಆಶೀರ್ವಾದ ನಿಮಗೆ ಉಂಟೆಂದು ಇದು ಸ್ಪಷ್ಟವಾಗ್ತದೆ. ಯಾಕೆಂದರೆ 25 ವರ್ಷದ ಈ ಹಾದಿಯು ಇಲ್ಲಿಯ ತನಕ ನೀವು ಮುಟ್ಟಿದ್ದಾದರೆ ದೇವರ ಭಗವಂತನ ಕೃಪೆ ನಿಮಗೆ ಉಂಟು. ಈ ನಮ್ಮ ಊರು ಒಂದು ಸೌಹಾರ್ದತೆಯ ಊರೆಂದು ಹೇಳ್ಬೋದು. ಇಲ್ಲೆಲ್ಲ ನಮ್ಮ ಸಹೋದರ ಸಹೋದರಿಯರು, ಕ್ರೈಸ್ತೇತರ ಬಾಂಧವರು, ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಬಾಂಧವರು, ನಾವು ಪ್ರೀತಿಯಿಂದ ಬಾಳ್ತೇವೆ. ಎಲ್ಲರ ಸಹಕಾರ ನಿಮಗೆ ಸಿಗ್ತದೆ ಈ ಊರಲ್ಲಿ. ಈ ಊರು ಒಂದು ಪವಿತ್ರ ಊರೆಂದು ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ನಮ್ಮ ಪ್ರಾರ್ಥನೆಯ ಧ್ವನಿ ಕೇಳಿ ಬರ್ತದೆ. ದೇವರ ಆಶೀರ್ವಾದ ಸದಾ ಈ ಬ್ಯಾಂಕಿನ ಮೇಲೆ ಇರಲಿ. ಮತ್ತು ಈಗ ತಾನೇ ನಮ್ಮ ಅತಿಥಿಯರು ಮಾತನಾಡಿದ ಹಾಗೆ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ 25ನೇ ಶಾಖೆಯ ಉದ್ಘಾಟನೆಗೈಯಲು ನಿಮಗೆ ಆ ಭಗವಂತನ ಅನುಗ್ರಹಿಸಿಯನ್ನು ಹಾರೈಸಿ, ನಮ್ಮ ವತಿಯಿಂದ, ನಮ್ಮ ಚರ್ಚಿನ ವತಿಯಿಂದ ಕೂಡ ನಿಮಗೆ ಸಹಕಾರವನ್ನು ಕೋರುತ್ತೇವೆಂದು ಹೇಳಿ, ಈ ಎಲ್ಲ ನಮ್ಮ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಳೆಯಲಿ, ಅಭಿವೃದ್ಧಿಯಾಗಲಿ, ಇದರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹಾರೈಸಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ದೇವರ ಭಗವಂತನ ಆಶೀರ್ವಾದವನ್ನು ನಿಮ್ಮ ಇಡೀ ಸಂಸ್ಥೆಯ ಮೇಲೆ, ಪ್ರಧಾನ ಕಚೇರಿಯ ಮೇಲೆ, ಎಲ್ಲೆಲ್ಲ ಇದರ ಶಾಖೆಗಳು ಎಲ್ಲರ ಮೇಲೆ ಬೇಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಬ್ಯಾಂಕ್ಗಳ ತವರೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ಒಂದು ಬ್ಯಾಂಕಿಂಗ್ನಿಂದ ಜನ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದು ಕೂಡ ನಾವೆಲ್ಲ ಈಗಾಗಲೇ ನೋಡಿದ್ದೀವಿ. ಅದೇ ಥರ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ 22 ಶಾಖೆಗಳನ್ನು ರಾಜ್ಯಾದ್ಯಂತ ಹೊಂದಿದೆ. ಹಾಗೆಯೇ ಮುಂದೆ ಈ ಒಂದು ಶಾಖೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು 100 ಹಂತಕ್ಕೆ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಮತ್ತು ಏನು ಈಗಾಗಲೇ ಒಂದು 800 ಕೋಟಿ ವ್ಯವಹಾರವನ್ನು ಈ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸ್ತಾ ಈಗಾಗಲೇ ಹೊಂದಿದೆ. ಇದು ಮುಂದೆ ಸಾವಿರಾರು ಕೋಟಿಗಳ ಒಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡಲಿ, ಮತ್ತು ಇದರಿಂದ ಎಲ್ಲ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಣೆ ಆಗಲಿ, ಹಾಗೆಯೇ ನೇರವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಉದ್ಯೋಗಗಳು ಸೃಷ್ಟಿಯಾಗಲಿ, ಮತ್ತು ಈ ಬ್ಯಾಂಕಿನ ಮುಂದಿನ ಒಂದು ಯುಗ ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವಂಥ ಎಲ್ಲ ಆಡಳಿತ ಮಂಡಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಒಂದು ಅವಕಾಶಕ್ಕೆ ನಾನು ವಂದಿಸ್ತೇನೆ. ಇವತ್ತು ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಹಕಾರಿಯ 22ನೇ ಶಾಖೆ ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷದ ವಿಚಾರ. ಯಾವುದೇ ಒಂದು ಸೊಸೈಟಿ ಆಗಲಿ, ಸಂಸ್ಥೆ ಆಗಲಿ, ಅದು ಸಕ್ಸಸ್ ಆಗಬೇಕಾದ್ರೆ ಮುಖ್ಯವಾಗಿ ಒಳ್ಳೆಯ ಆಡಳಿತ ಮಂಡಳಿ ಬೇಕು. ಈಗಾಗಲೇ ಮೊನ್ನೆ ಗೋಕುಲ್ದಾಸ್ ನಾಯ್ಕರವರು ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದರು, ಫಾಸ್ಟ್ ನಡಿಬೇಕಾದ್ರೆ ಒಬ್ಬರು ಸಾಕು, ದೂರ ನಡಿಬೇಕಾದ್ರೆ ಒಟ್ಟಿಗೆ ಹೋಗಬೇಕು ಅಂತೇಳಿ. ದೂರ ಹೋಗಬೇಕಾದ್ರೆ ಒಂದು ದೂರದೃಷ್ಟಿ ಬೇಕು, ಫಾರ್ ಸೈಟೆಡ್ನೆಸ್ ಬೇಕು. ನಮ್ಮ ಈ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ನಿಯಮಿತದಲ್ಲಿ ಸೊಸೈಟಿಯಲ್ಲಿ ಫಾರ್ ಸೈಟೆಡ್ನೆಸ್ ಇರುವಂತಹ ಹಾಗೆ ಒಳ್ಳೆ ಡೆಡಿಕೇಟೆಡ್ ಮ್ಯಾನೇಜ್ಮೆಂಟ್ ಇದೆ, ಆಡಳಿತ ಮಂಡಳಿ ಇದೆ. ಮಾನ್ಯ SR ಸತೀಶ್ ಚಂದ್ರರವರು ಉತ್ತಮವಾದಂತಹ ಒಂದು ನೇತೃತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ.
ಹಾಗೆ ಇನ್ನೊಂದು ಒಳ್ಳೆಯ ಸ್ಟಾಫ್ ಬೇಕು. ಆಡಳಿತ ಮಂಡಳಿ ಎಷ್ಟು ಒಳ್ಳೆಯದಿರಬೇಕೋ ಅಷ್ಟೇ ಕಮಿಟೆಡ್ ಡೆಡಿಕೇಟೆಡ್ ಸ್ಟಾಫ್ ಬೇಕು. ಈ ಸಂಸ್ಥೆಯಲ್ಲಿ ಬಹಳ ಒಳ್ಳೆಯ ಸ್ಟಾಫ್ ಇದ್ದಾರೆ, ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ. ನಾನು ನನ್ನ ವೃತ್ತಿಯಿಂದ ನಿವೃತ್ತಿ ಆಗೋ ಮೊದಲು ಕೇವಲ ಅಕೌಂಟ್ ಹೋಲ್ಡರ್ ಆಗಿದ್ದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತಾ ಇದ್ದೇನೆ ಇದರಲ್ಲಿ, ಈ ಸಂಸ್ಥೆಯಲ್ಲಿ. ಇತ್ತೀಚೆಗೆ ಬ್ಯಾಂಗ್ಳೂರಿನಲ್ಲಿ ಕೂಡ ಒಂದು ಕಾರ್ಯಕ್ರಮ ನಡೆಯಿತು. ಬಹಳ ಅಚ್ಚುಕಟ್ಟಾಗಿ, ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಿಸಿದ್ದಾರೆ. ಒಳ್ಳೆಯ ಸ್ಟಾಫ್ ಇದೆ, ಕಮಿಟೆಡ್ ಆಗಿದ್ದಾರೆ, ನಗುಮುಖದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇಲ್ಲಿ ಉಳ್ಳಾಲದ ಜನರು ಖಂಡಿತವಾಗಿಯೂ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ. ನಮ್ಮ ಈ ಸಂಸ್ಥೆಯ ಸೌಲಭ್ಯವನ್ನು ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಪಡೀತಾರೆ, ಸದುಪಯೋಗಗೊಳಿಸ್ತಾರೆ ಅಂತ ಹೇಳಿ ನನಗೆ ಖಂಡಿತವಾಗಿ ನಂಬಿಕೆ ಇದೆ. ಈ ಸಂಸ್ಥೆ ಉತ್ತಮವಾಗಿ ನಡೆಯಲಿ. ನಿಜವಾಗಿ ಹೇಳುವುದಿದ್ರೆ ನಮ್ಮ ಆಡಳಿತ ಮಂಡಳಿ ಹಾಗೂ ಸ್ಟಾಫ್ ನಿಮಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಸೇವೆಯನ್ನು ನೀಡಲಿಕ್ಕೆ ಬಹಳ ಉತ್ಸುಕತೆಯಲ್ಲಿದ್ದಾರೆ. ಆದ್ದರಿಂದ ಇಲ್ಲಿಯ ಸುತ್ತಮುತ್ತಲಿನ ಜನರು ಎಲ್ಲರೂ ಕೂಡ ಈ ಸಂಸ್ಥೆಯ ಸೇವೆಯನ್ನು ಸದುಪಯೋಗಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿಸುತ್ತಾ, ಎಲ್ರಿಗೂ ಶುಭವನ್ನು ಕೋರುತ್ತಾ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ನಮಸ್ತೆ.